ತಾಲೂಕಿನ ಕೆಸರಹಟ್ಟಿ ಸಮೀಪದ ಮರಕುಂಬಿ ಗ್ರಾಮದಲ್ಲಿ ಫೆಬ್ರವರಿ 12 ಮತ್ತು 13ರಂದು 2 ದಿನಗಳ ಕಾಲ ಗ್ರಾಮದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿಯ ಜಾತ್ರಾ ಮಹೋತ್ಸವ ಎಲ್ಲರೂ ಒಗ್ಗಟ್ಟಾಗಿ ಆಚರಿಸಲು ನಿರ್ಧರಿಸಲಾಯಿತು. ಅಂಕಲಿ ಮಠದ ಪರಮಪೂಜ್ಯ ಶ್ರೀ ಫಕೀರೇಶ್ವರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಸಭೆಯಲ್ಲಿ ಮರಕುಂಬಿ ಗ್ರಾಮದ ಸರ್ವ ಸಮಾಜ ಬಾಂಧವರು ಭಾಗವಹಿಸಿ ಹಳೆಯದನ್ನ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿ ಗ್ರಾಮ ದೇವತೆಯ ಜಾತ್ರೆಯನ್ನ ಅದ್ದೂರಿಯಾಗಿ ಮತ್ತು ವೈಭವದಿಂದ ಆಚರಿಸೋಣ ಎಂದು ತಿಳಿಸಿದರು. ಗ್ರಾಮದ ಸರ್ವಧರ್ಮದ ಮುಖಂಡರು ಅಂಕಲಿ ಮಠದ ಶ್ರೀಗಳ ಸಾನ್ನಿಧ್ಯದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಸಿಹಿ ತಿನಿಸುವ ಮೂಲಕ ನಾವೆಲ್ಲರೂ ಒಂದೇ ಎನ್ನುವ ಸಂದೇಶವನ್ನ ಸಾರಿದರು. ಮತ್ತು ನನ್ನ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರವರೇ, ಟಿವಿಯವರೇ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ, ಈ ಸಮಾರಂಭವನ್ನು ಒಂದು ದೇವಿಯ ಜಾತ್ರೆಗೋಸ್ಕರ ಯಾವುದೇ ಒಂದು ಅಡೆತಡೆಗಳಿಂದ ಯಾರ್ಯಾರ ಮನಸ್ಸನ್ನು ನೊಂದ್ಕೊಂಡು ಯಾರ್ಯಾರು ದೂರ ಇದ್ದೀವಿ, ಇವತ್ತು ಈ ನಮ್ಮ ಅಪ್ಪರ ಪಾದ ಸ್ಪರ್ಶದಿಂದ ಎಲ್ಲರೂ ಒಂದಾಗಿ ಮತ್ತು ಮುಂದಿನ ದಿನಗಳಲ್ಲಿ ಯಾವುದು ಭೇದ ಭಾವ ಇಲ್ಲದಂತೆ ನಾವೆಲ್ಲರೂ ಒಂದೇ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ನಡೆದುಕೊಂಡು ಈ ದೇವಿ ಜಾತ್ರೆ ಮುಂದೆ ಬರ್ತಕ್ಕಂಥ ಊರಿನ ಜಾತ್ರೆಗಳು ಎಲ್ಲರೂ ಒಳ್ಳೆಯ ಪ್ರೇಮದಿಂದ ಉತ್ಸಾಹದಿಂದ ಮಾಡಬೇಕೆಂದೇಳಿ ತಮ್ಮಲ್ಲಿ ಕೇಳಿಕೊಂಡು ನಾನು ಮಾತನಾಡ್ತೇನೆ. ಊರಿನ ಇನ್ನೊಬ್ಬ ಮುಖಂಡರಾದಂಥ ಶರಣಪ್ಪ ಯಳಗೇರಿ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕೆಂದು ಕೇಳಿಕೊಳ್ತೇವೆ. ನಾವು ಮಾಡಿಕೊಂಡಿದ್ದು ನಾವು ಅದನ್ನು ಯಾವೆಲ್ಲದನ್ನು ಮರೆತು ದುರ್ಗಾದೇವಿ ಜಾತ್ರೆ ಮೂರ್ತಿ ತರುವಾಗ ಪ್ರಥಮ ವರ್ಷ ನಾವು ಯಾವ ರೀತಿಯಾಗಿ ಜಾತ್ರೆಯನ್ನು ಮಾಡಿದ್ದೀವಿ ನಮಗೆಲ್ಲರಿಗೂ ಗೊತ್ತೈತೆ. ನಾವೆಲ್ಲರೂ ಕೂಡಿ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಬಹಳ ಸೌಹಾರ್ದತೆಯಿಂದ ಇವತ್ತೇನು ಒಂದು ವಿಷಯ, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಒಂದೇ ಅಂದಾಗ ಯಾವುದೇ ಭೇದ ಭಾವ ಬರೋಂಗಿಲ್ಲ. ಹಂಗಾಗಿ ಎಲ್ಲರ ಸಹಬಾಳ್ವೆಯಿಂದ ದುರ್ಗಾದೇವಿ ಜಾತ್ರೆಯನ್ನು ಪ್ರಥಮ ವರ್ಷ ನಾವು ಯಾವ ರೀತಿಯಾಗಿ ಅದ್ದೂರಿಯಾಗಿ ಮಾಡಿದ್ವಿ, ಹಾಗೆ ಆ ಒಂದು ಜಾತ್ರೆಯಲ್ಲಿ ನಮ್ಮ ಗ್ರಾಮಕ್ಕೆ ಒಬ್ಬರು ಪೊಲೀಸರನ್ನು ಕೂಡ ಕರೆಸಿದ್ದಿಲ್ಲ. ನಾವು ಏನಪ್ಪ ಮರಕುಂಬಿ ಹಿಂಗೂ ಐತೆ ಅಂತೇಳಿ ಆಶ್ಚರ್ಯಪಟ್ಟರು. ಹಾಗಾಗಿ ಮರಕುಂಬಿ ಅಂತಲೇ ಒಂದು ಥರ ನೋಡ್ತಕ್ಕಂಥ ವ್ಯವಸ್ಥೆ ಎಲ್ಲರಲ್ಲಿ ಏನಿತ್ತು, ಈಗ ಅದನ್ನು ಒಳಿಸಬೇಕಾಗಿದೆ. ಮರಕುಂಬಿ ಗ್ರಾಮದಲ್ಲಿ ಪ್ರತಿಯೊಂದು ಸಮಾಜದ ಜಾತ್ರೆ ಆಗಬೇಕು, ಹಬ್ಬ ಆಗಬೇಕು ಹೇಳಿದರು. ನಮ್ಮ ನಿರುಪಾದಿ ಬೆಣಕಲ್ ಅವರು ಹೇಳಿದರು, ಎಲ್ಲರೂ ಪ್ರೀತಿಯಿಂದ ಕಂಡಾಗ ಯಾವುದೂ ಆಗಂಗಿಲ್ಲ. ಮೊದಲು ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಮನಸ್ಸನ್ನು ನಾವು ಮಾಡಬೇಕಾಗಿದೆ. ಹಂಗಾಗಿ ನಾವೆಲ್ಲ ಜಾತ್ರೆ ಹರಿ ಹಬ್ಬ ದಿನಗಳನ್ನು ಮಾಡಬೇಕಾದ್ರೆ ಅದು ಯಾವುದೂ ತಲೆಗಿಟ್ಕೊಳ್ಳೋದು ಬೇಡ. ನಾವು ನಡೆಯುವ ಮನುಷ್ಯ ಎಡುವುದು ಸಹಜ, ಏನೋ ಆಗಿಬಿಟ್ಟಿದೆ, ಅದನ್ನು ಯಾರೂ ಇದು ಮಾಡಲಾರ್ದೆ ಇವತ್ತೊಂದು ಮಾಧ್ಯಮದ ಮುಖಾಂತರ ಒಂದು ಮರಕುಂಬಿ ಗ್ರಾಮದಿಂದ ಒಂದು ಇಡೀ ದೇಶಕ್ಕೆ ಒಂದು ಸಂದೇಶ. ಮರಕುಂಬಿ ಗ್ರಾಮದಲ್ಲಿ ಎಲ್ಲರೂ ಕೂಡಿ ಹಬ್ಬ ಮಾಡ್ತಾ ಇದ್ದಾರೆ. ಸವರ್ಣೀಯರು ದಲಿತರಂತಲ್ಲ, ಮರಕುಂಬಿ ಗ್ರಾಮದ ಎಲ್ಲ ತಂದೆ ತಾಯಿಗಳು ಗುರು ಹಿರಿಯರು ಅದ್ದೂರಿಯಾಗಿ ದುರ್ಗಾದೇವಿ ಜಾತ್ರೆಯನ್ನು ಮಾಡಿ ಇವತ್ತು ಮರಕುಂಬಿ ಗ್ರಾಮ ಮತ್ತೆ ಒಂದು ದೇಶದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ನಮ್ಮ ಗ್ರಾಮ ಆಗಬೇಕಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸೆ ಪಡ್ತೀನಿ. ಯಾಕಂತಂದ್ರೆ ಮರಕುಂಬಿ ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಒಂದು ಯಾರು ಡಿಪಾರ್ಟ್ಮೆಂಟ್ಲಿ ಟೀಚರ್ಸ್ ಬರಬೇಕಾದ್ರೆ ಅಥವಾ ಅಧಿಕಾರಿಗಳು ಬರಬೇಕಾದ್ರೆ ಮರಕುಂಬಿ ಏನಪ್ಪ ಅನ್ನಂಗಾಗಿವಿ ನಾವು. ಹಂಗಾಗಿ ಅವ್ರನ್ನ ನಾವು ಪ್ರೀತಿಯಿಂದ ಕಾಣಬೇಕಾಗೈತಿ. ಎಲ್ಲರೂ ಎಲ್ಲ ರೀತಿಯಿಂದ ನಾವು ಯಾರು ಮನುಷ್ಯರೇ, ನಾವು ಅರ್ಥ ಮಾಡ್ಕೊಳ್ಳೋರು. ಹಂಗಾಗಿ ನಾವು ಪ್ರೀತಿಯಿಂದ ಎಲ್ಲರೂ ಬಹಳ ಎಲ್ಲದಕ್ಕಿಂತ ಪ್ರೀತಿಯಿಂದ ಮುಟ್ಟಿ ಮಾತಾಡಿಸಿದ್ರೆ ಸಾಕು. ಎಣ್ಣ ಎಪ್ಪ ಯವ್ವ ಎರಡು ಮಾತುಗಳನ್ನು ಆಡಿದ್ರೆ ಅಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಏನೇ ಹೋಗಿಬಿಡ್ತದೆ, ಅಕಸ್ಮಾತ್ ಮನಸ್ಸು ಹೋಗ್ತೈತೆ. ಪೂಜ್ಯರ ಒಂದು ಇವತ್ತು ಒಳ್ಳೆಯ ಸುದೈವ ದಿನ. ಯಾಕಂತಂದ್ರೆ ಅವರ ಆಶೆನಾಗಿತ್ತು ಕೊಪ್ಪಳ ಶ್ರೀಗಳು ಕೂಡ ಮರಕುಂಬಿ ಗ್ರಾಮದಲ್ಲಿ ಒಳ್ಳೆ ಹೋದಾಗ ಮೊದಲು ಇವೆಲ್ಲ ಚೆನ್ನಾಗಿರ್ಬೇಕು, ನೀವೆಲ್ಲ ಆಸೆ ಹೇಳ್ತಾರೆ ಅವರು. ಹಂಗಾಗಿ ಇವತ್ತು ನಮಗೆ ಬಹಳ ಖುಷಿ ಅನಿಸ್ತದೆ. ಪರಮ ಪೂಜ್ಯರ ಸನ್ನಿಧಿಯಲ್ಲಿ ಮರಕುಂಬಿ ಗ್ರಾಮದಲ್ಲಿ ಆ ದುರ್ಗಾದೇವಿಯ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಮಾಡಿ ಈ ದೇಶಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋಣ ಅಂತೇಳಿ ಎರಡು ಮಾತು ಮುಗಿಸಿ ಅದನ್ನು ಅಡಿಗೆ ಹಾಕಿ ನಾವು ಊರಲ್ಲಿ ಚೆನ್ನಾಗಿರ್ತು, ಸೌಹಾರ್ದತೆಯಾಗಿರ್ತು. ಮತ್ತು ಈ ದೇವಿಯ ಜಾತ್ರೆ ಹಿಂದ್ಗಡೆ ಒಂದು ವರ್ಷದಿಂದಲೇ ಆಗಬೇಕಾಗಿತ್ತು. ನಮ್ಮ ಮನಸ್ಸುಗಳು ಸರಿಗೋಸ್ಕರ ಒಂದು ವರ್ಷ ಮುಂದಕ್ಕೆ ಒಂದು ದೇವಿ ಜಾತ್ರೆ ಈಗ ಮನಸ್ಸುಗಳನ್ನು ಕೂಡಿಸ ದೇವಿ ಜಾತ್ರೆ ದೇವಿನೇ ಒಂದು ಎಲ್ಲರ ಮನಸ್ಸುಗಳನ್ನು ಕೂಡಿಸಿ ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಊರಲ್ಲಿ ದೇವಿ ಮುಂದೆ ವಹಿಸಿದಾಗ ಹಿಂಗಾಗಿ ಆ ದೇವಿ ಜಾತ್ರೆನ ಎಲ್ಲವೂ
ಇವತ್ತು ಸವರ್ಣ ದಲಿತರ ಅಲ್ಲಾದರೆ ಒಂದು ಕೂಡಿಕೊಂಡು ಒಂದು ಊರಲ್ಲಿ ಸೌಹಾರ್ದತೆಯಾಗಿ ಕಾಪಾಡಬೇಕು, ನಮ್ಮ ಜವಾಬ್ದಾರಿ ಇದೆ. ಮರುಕುಂಬಿ ಅಂದರೆ ಏನೋ ಒಂದು ಉದ್ದೇಶ ಸುದ್ದಿಯಾಗಿತ್ತು, ಅದು ಅಲ್ಲ. ನಾವು ಸೌಹಾರ್ದತೆಯ ಬೀಡಿದು ಮರುಕುಂಬಿ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ ಮುಂದೊಂದು ದಿನಗಳಲ್ಲಿ. ಒಂದ ತಕ್ಷಣವಾಗಿ ಇವತ್ತು ನಾವು ಇದಾಗಲ್ಲ, ಮನಸ್ಥಿತಿ ಸರಿ ಆಗಲ್ಲ, ದಿನ ಬಂದಂಗಲ್ಲ. ಏನು ನಾವು ಸ್ವಲ್ಪ ದೂರ ಆಗಿದ್ದೀವಿ. ಈ ಒಂದು ಕಾರ್ಯಕ್ರಮಗಳಲ್ಲಿ ಊರಲ್ಲಿ ಯಾವುದೇ ಕಾರ್ಯಕ್ರಮ, ದುರ್ಗಾ ದೇವಿ ಜಾತ್ರೆ ಆಗ್ಬೋದು, ಈಶ್ವರ ಜಾತ್ರೆ ಆಗ್ಬೋದು, ಹನುಮಂತ ಸ್ವಾಮಿ ಜಾತ್ರೆ ಆಗ್ಬೋದು, ನಾವು ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಸೌಹಾರ್ದತೆ ಬೆಳೆದೈತೆ. ದಿನ ಸೌಹಾರ್ದತೆ, ಒಂದು ನಂಬಿಕೆಗಳು, ಸೌಹಾರ್ದ ಎಲ್ಲವೂ ಕೂಡಿಕೊಂಡು ಹೋಗ್ತಾವೆ. ಈ ಯಾವುದೇ ಒಂದು ಜಾತ್ರೆಗೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲ ಜಾತ್ರೆಗಳು ಕೂಡಿಕೊಂಡು ಹೋದಾಗ ಮಾತ್ರ ಎಲ್ಲರ ಮಧ್ಯೆ ಸೌಹಾರ್ದತೆ ಬೆಳೆದೈತಿ. ಹಿಂಗೆ ದಲಿತ ಸವರ್ಣ ಇವನು ಹೋಗ್ತಾ ಇದ್ದಾವೆ. ಮುಂದಿನ ದಿನದಲ್ಲಿ ಈ ಊರಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಸಂಘಟನೆಗಳಿಂದ ನಿಜವಾದ ಸೌಹಾರ್ದತೆ ಕಾಪಾಡಲಿಕ್ಕೆ ಏನು ಬೇಕು ಅದೆಲ್ಲವೂ ನಾವು ಸನ್ನದ್ಧರಾಗಿದ್ದೀವಿ. ಸೌಹಾರ್ದತೆ ಕಾಪಾಡಲಿಕ್ಕೆ ಹೀಗಾಗಿ ಬೆನ್ನೆಲುಬಾಗಿ ಇರ್ತೀವಿ ಮತ್ತು ಸಪೋರ್ಟ್ ಆಗಿರ್ತೀವಿ ಸೌಹಾರ್ದತೆ ವಿಷಯದಲ್ಲಿ. ಇದುವರೆಗೆ ಏನು ಜಾತ್ರೆಗಳು ಹಬ್ಬಗಳು ನಿಂತ್ಕೊಂಡಿದ್ದಾವೆ ಅವು ಮುಂದಿನ ನಿಂದಿರಬಾರ್ದು. ಮೊಹರಂ ಬರಲಿ, ಮೊಹರಂ ಸಹ ನಮಗೆ ಅಡೆತಡೆಗಳಾಯಿತು. ಮೊಹರಂ ಬರಲಿ, ಈಶ್ವರ ಜಾತ್ರೆ ಅಂತಿತ್ತು, ಅವು ಯಾವ ಮುಂದಿನ ದಿನದಲ್ಲಿ ನಿಂದಿರೋದು ಬೇಡ. ಚೆನ್ನಾಗಿರೋಣ, ಸಣ್ಣ ಪುಟ್ಟು ಏನಾದರೂ ಬರ್ತಾವೆ, ನಾವು ನೀವು ಕೂಡಿಕೊಂಡು ಅವನ್ನಲ್ಲೇ ಸರಿ ಮಾಡೋಣ. ಊರಂದ ಮೇಲೆ ಅವೆಲ್ಲ ಸಣ್ಣ ಪುಟ್ಟು ಆ ಕಡೆ ಈ ಕಡೆ ಬರ್ಬೋದು. ಬಂದಾಗ ಊರು ದಾಟೋಗ್ಲಾರ್ದಾಗ ಹಿರಿಯರು ಇರ್ತೀವಿ, ಈ ಕಡೆಗೆ ಒಂದು ಇಬ್ಬರು ಮೂರು, ಈ ಕಡೆಗೆ ಇಬ್ಬರು ಮೂರು ಕೂಡಿಕೊಂಡು ಅದನ್ನ ಅಲ್ಲೇ ಸರಿ ಮಾಡಿ ಮುಂದೆ ಹೋಗ್ತಕ್ಕಂಥ ಕೆಲಸಕ್ಕೆ ಊರಾಗ ಹೋದಾಗ ಮಾತ್ರ ಊರಾಗ ನೆಮ್ಮದಿಯಾಗಿರೋಕ್ಕಾಗುತ್ತಾ ಮತ್ತು ಚೆಂದಾಗಿರೋಕ್ಕಾಗುತ್ತಾ. ಮತ್ತು ನಮ್ಮ ಮೂಲಕ ನೀವು, ನಿಮ್ಮ ಮೂಲಕ ನಾವು ಕೂಲಿ ಕೆಲಸಕ್ಕೆ ಸಹ ಹೋಗ್ಲಿಕ್ಕಾಗುತ್ತಾ. ನಿಮ್ಮ ಟ್ಯಾಕ್ಟ್ರಿ ನಮ್ಮ ಮೂಲಕ ಬರ್ಬೇಕು, ಯಾಕಂದ್ರೆ ನಾವು ಟ್ಯಾಕ್ಟ್ರಿ ಇಲ್ದಿರ್ತು, ಟ್ಯಾಕ್ಟ್ರಿ ಬರ್ಬೇಕಾಗುತ್ತಾ, ನಾವು ನಿಮ್ಮ ಮೂಲಕ ಬರ್ಬೇಕಾದಾಗ ಮಾತ್ರ ಸಂಬಂಧಗಳು ಬೆಳಿತೇವೆ. ಮುಂದಿನ ದಿನದಲ್ಲಿ ಆ ಥರ ನಾವು ಮಾಡೋಣ. ಮತ್ತು ಈ ದೇವಿ ಹೆಸರಲ್ಲಿ ಬಂದು ಕೂಡಿದ್ದೀವಿ, ಇದನ್ನು ಅದ್ದೂರಿಯಾಗಿ ಸಹ ಮಾಡೋಣ ನಾವು. ಮತ್ತು ನಾವು ನೀವು ಬೇರೆ ಬೇರೆ ಅನ್ನೋದು ಬೇಡ, ದಲಿತರು ಸವರ್ಣರು ಬೇಡ ಅನ್ನೋದು, ಎಲ್ಲರೂ ಕೂಡಿ ಮಾಡೋಣ. ಶ್ರೀಗಳ ಸಮಕ್ಷದಲ್ಲಿ ಇವತ್ತು ನಾವು ನೀವು ಕೂಡಿ ಅವರಿಗೆ ವಚನ ಕೊಡೋಣ. ನಾವು ಚೆನ್ನಾಗಿರ್ತು ಮುಂದಿನ ದಿನದಲ್ಲಿ. ಮತ್ತು ಸಂದರ್ಭಕ್ಕೆ ತಕ್ಕಂಗೆ ಮುಂದೆ ಸಹ ಕೂಡೋಣ. ಕೆಲವು ಹಿರಿಯರು ಸಹ ನಿನ್ನೆ ನಮ್ಮ ಮನೆಯಲ್ಲಿ ಚರ್ಚೆ ಮಾಡಿದ್ರು, ಮುಂದಿನ ಕೇಸ್ಗಳು ಆ ವಿಷಯ ಬಂದು ಆ ಸಂದರ್ಭಕ್ಕೆ ಈಗಾಗಲೇ ಮುಂದೆ ಹಲವಾರು ಸಹ ಚರ್ಚೆ ಮಾಡಿದ್ದೀವಿ. ನಾವು ಊರು ಮುಖಂಡರ ಜೊತೆನೂ ನಮ್ಮ ರಾಜ್ಯ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆ ಮಾಡಿ ಸಂದರ್ಭಕ್ಕೆ ಹೆಂಗೆ ಬರ್ತಂಗ ನಾವು ನೀವು ಕುಡ್ಕೊಂಡು ಹೋಗೋಣ, ಮುಂದೆ ಒಂದಾಗಿ ಚೆಂದಾಗಿ ಬಾಳೋಣ ಅನ್ನೋದೇ ನಮ್ಮ ಪಕ್ಷದ ಉದ್ದೇಶ. ಎಲ್ಲ ಮುಂದೆ ನಾವು ಹೇಳಿದ್ವಿ, ಮುಂದೆ ಸಹ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋದ ಆಶಾಭಾವನೆ ಹೇಳ್ತಾ, ಹಿಂದಿನ ಗುರುಗಳು ಸಹ ಬಂದಿದ್ರು. ಆ ಕ್ಷಮದಲ್ಲಿ ಸಹ ನಾವು ನಮ್ಮ ಪಕ್ಷದಿಂದ ಅವ್ರಿಗೆ ಗಮನಕ್ಕೆ ತರಿಸಿ ಆ ಗುರುಗಳು ಸಹ ಮುಂದೆ ಕೂಡಿಕೊಂಡು ಮಾತಾಡಬೇಕು ಅನ್ನೋ ಅವರಲ್ಲಿ ವಿನಂತಿ ಇದೆ ಅಂತ ಹೇಳ್ತಾರೆ. ಗ್ರಾಮ ದೇವತೆಯಾಗಿರ್ತಕ್ಕಂಥ ಜಗಜ್ಯೋತಿ ತಾಯಿ ದುರ್ಗಾದೇವಿಯ ಪಾದಕಮಲಗಳಲ್ಲಿ ನಮಸ್ಕಾರವನ್ನು ಮಾಡುತ್ತಾ, ಅದೇ ರೀತಿ ಅಂಕಲಿ ಶ್ರೀಗಳಿಗೆ ಪಾದಕಮಲಗಳಿಗೆ ಪಡಮಟ್ಟು ಇವತ್ತು ಮರುಕುಂಬಿ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲ ಸಂಘಟನೆಯ ಮುಖಂಡರು ಮತ್ತು ಎಲ್ಲ ಸರ್ವ ಜನಾಂಗದ ಅವರಿಗೆ ನಾನು ಮೊದಲನೇದಾಗಿ ಈ ಒಂದು ಮರುಕುಂಬಿ ಗ್ರಾಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಇವತ್ತೇನು ನಾವು ದುರ್ಗಾದೇವಿಯನ್ನು ದೇವಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾದೇವಿ ಜಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಿಂದೆನೂ ಮಾಡಿದ್ದೇವೆ, ಮುಂದೆನೂ ಮಾಡ್ತೇವೆ, ಈಗನೂ ಮಾಡ್ತಾ ಇದ್ದೇವೆ. ಅದೇ ರೀತಿ ಹಿರಿಯರು ಹೇಳಿದ ಹಾಗೆ ಇವತ್ತು ಅಂಬೇಡ್ಕರ್ ಇರ್ಬೋದು, ನಾರಾಯಣ ಗುರುಗಳು ಇರ್ಬೋದು, ಕನಕದಾಸರು ಇರ್ಬೋದು, ಮಡಿವಾಳ ಮಾಚಿದೇವ್ ಇರ್ಬೋದು, ಅವ್ರು ಹೇಳಿದ್ದು ಒಂದೇ ಸಂದೇಶ, ಜಾತಿ ಯಾವುದಾದರೇನು ಮನುಷ್ಯ ಒಳ್ಳೆಯವನಾದರೆ ಸಾಕು ಎಂಬ ಒಂದು ಸಂದೇಶವನ್ನು ಏನು ಸಾರಿದ್ದಾರೆ. ಅದೇ ರೀತಿ ನಾವು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಹೋಗೋಣ, ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಏನು ನಮ್ಮ ಹಿರಿಯರು ಗುರುಗಳು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನೀವು ಗ್ರಾಮಸ್ಥರು ಎಲ್ಲರೂ ಮಾಡೋಣ. ಮುಂದೆ ಸಾಮರಸ್ಯ ವಾತಾವರಣ ಮರುಕುಂಬಿ ಗ್ರಾಮದಲ್ಲಿ ಮೂಡಬೇಕು, ಸೌಹಾರ್ದತೆಯಿಂದ ಇರಬೇಕು, ಅಸ್ಪೃಶ್ಯ ರಹಿತ ಗ್ರಾಮವಾಗಿ ಎಲ್ಲ ತಾಲೂಕಿಗೆ ಒಂದು ಮರುಕುಂಬಿ ಗ್ರಾಮ ಹೆಸರಾಗಲಿಕ್ಕೆ ಎಲ್ಲ ಅಧಿಕಾರಿಗಳು ಮತ್ತು ಮಾಧ್ಯಮದ ಮಿತ್ರರು ಮತ್ತು ಗ್ರಾಮದ ಮುಖಂಡರು ಹಿರಿಯರು ಎಲ್ಲರಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡುತ್ತೇನೆ. ಇವತ್ತೇನು ಹಿಂದೆ ಅಹಿತಕರ ಘಟನೆ ಆಗಿದ್ದನ್ನು ನೆನಪಿಸದೆ ಯಾರು ದಲಿತರು ಸವರ್ಣೀಯರು ಅನ್ನದೇ ಮುಂದೆ ಸೌಹಾರ್ದತೆಯಾಗಿ ಬಾಳಿಕೊಂಡು ಹೋಗಲಿಕ್ಕೆ ಆ ತಾಯಿ ದುರ್ಗಾದೇವಿ ನಮಗೆಲ್ಲರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಲಿ. ಇವತ್ತು ದುರ್ಗಾದೇವಿ ಜಾತ್ರೆಯನ್ನು ಮಾಡೋಣ, ಈಶ್ವರ ಜಾತ್ರೆಯನ್ನು ಮಾಡೋಣ, ಗಣೇಶ ಜಾತ್ರೆಯನ್ನು ಮಾಡೋಣ, ಬನ್ನಿ ಮಂಕಾಳಿ ಜಾತ್ರೆಯನ್ನು ಮಾಡಿ ಸಾಮರಸ್ಯದ ವಾತಾವರಣ ಮರುಕುಂಬಿ ಗ್ರಾಮ ಒಂದು ಸುತ್ತಮುತ್ತ ಗ್ರಾಮ ತಿರುಗಿ ನೋಡುವಂತೆ ನಾವೆಲ್ಲರೂ ಆ ಶಕ್ತಿ ದೇವಾನ ದೇವತೆಗಳು ಬುದ್ಧಿ ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹಣೆ ಮಣಿದು ನಮಸ್ಕರಿಸುತ್ತಾ, ನಮ್ಮ ರಾಜ್ಯ ನಮ್ಮ ದೇಶ ಎಲ್ಲ ಕಡೆಗೂ ಕೂಡ ತಮ್ಮ ವಿಜಯದ ಪತಾಕಿಯನ್ನು ಹಾರಿಸಿ ಎಲ್ಲ ಜನಾಂಗಕ್ಕೂ ಕೂಡ ಒಂದೇ ಅಂತಕ್ಕಂಥ ಭೇದ ಭಾವ ಇಲ್ಲದೆ ನಡೆಸಿಕೊಂಡು ಬಂದಿರತಕ್ಕಂಥ ಕಾಲಕ್ಕೂ ಕೂಡ ಹೆಸರಾಗಿರ್ತಕ್ಕಂಥ ನಮ್ಮ ಅಂಕಲಿಗೆ ಮಠದ ಶ್ರೀಗಳ ಪಾದಾನಂದಗಳಿಗೆ ಹಣೆ ಮುಗಿದು
ಇವತ್ತು ಕಲ್ತಿರ್ತಕ್ಕಂಥ ಎಲ್ಲ ನನ್ನ ಗ್ರಾಮದ ಹಿರಿಯರು ಹಾಗೂ ಚಿಕ್ಕವರು ಹಾಗೂ ನನ್ನ ತಾಯಂದಿರು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಹಿಂದೆ ಎಲ್ಲ ಆಗಿರ್ತಕ್ಕಂಥ ವಿಷಯಗಳಿಗೆ ಎಲ್ಲವನ್ನು ಕೂಡ ಪ್ರತಿಬಿಂಬಿಸಿರ್ತಕ್ಕಂಥ ಮತ್ತು ಇನ್ನು ಮುಂದೆ ಕೂಡ ನಾವು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಪ್ರತಿಬಿಂಬಿಸ್ತಕ್ಕಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ನಾನು ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಪಾಡಿರ್ತಕ್ಕಂಥ ಆರಕ್ಷಕ ದಳದವರು ಇಷ್ಟೆಲ್ಲ ನಡೆದರೂ ಕೂಡ ನಮಗೆ ಒಂದು ಸ್ವಲ್ಪ ಕೂಡ ಏನೂ ಆಗದೆ ಕಾಪಾಡಿರ್ತಕ್ಕಂಥ ಆರಕ್ಷಕ ದಳದಂಥ ಎಲ್ಲ ಸಿಬ್ಬಂದಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಯಾರಿಗೂ ಏನನ್ನ ಒತ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲ್ಲ ಮುಖಂಡರು ಕೂಡ ಮಾತಾಡಿದ್ದಾರೆ. ಏನು ಇವತ್ತು ನಡೆದಿರ್ತಕ್ಕಂಥ ಎಲ್ಲ ಸಭೆಯಲ್ಲಿ ದುರ್ಗಾದೇವಿಯ ಜಾತ್ರೆಯನ್ನು ಮಾಡ್ತಕ್ಕಂಥ ಒಂದು ಕಾಲ ಒದಗಿ ಬಂದಿದೆ ಅನ್ನುವುದಕ್ಕಿಂತ ದುರ್ಗಾದೇವಿಯನ್ನು ಈಗಾಗಲೇ ನಾವು ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿದ್ದೇವೆ. ಈ ಊರಿಗೆ ಮೂರ್ತಿಯನ್ನು ತರಬೇಕಾದ್ರೆ ನಮ್ಮ ಊರಿನ ಒಂದು ವರ್ಷದ ಕೂಸು ಕೂಡ ನಾವು ಆ ಒಂದು ಒಳಗೆ ಹೋಗಿ ಆ ತಾಯಿಯನ್ನು ಅಲ್ಲಿಂದ ಗಂಗಾವತಿಯಿಂದ ಎಲ್ಲ ಮೆರವಣಿಗೆ ಮಾಡ್ಕೊಂಡ್ಬಂದು ನಮ್ಮ ಎಲ್ಲರೂ ಕೂಡ ನಾವು ಕೂಡಿಕೊಂಡು ಜಾತ್ರೆಯನ್ನು ಮಾಡಿರ್ತಕ್ಕಂಥ ನಿದರ್ಶನ ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಹೊರಗಡೆ ಆಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿಬಿಟ್ರೆ ನಮ್ಮನ್ನು ಕೇಳ್ತಾರೆ, ಎಲ್ಲ ಊರೊಳಗೆ ಕೇಳ್ತಾರೆ, ಏನು ನಿಮ್ಮ ಊರಿನ ಪರಿಸ್ಥಿತಿ? ನಮಗೇನು ತೊಂದರೆ, ನಮಗೆ ಯಾರಿಂದನೂ ಏನೂ ತೊಂದರೆ ಆಗಿಲ್ಲ. ಅವರು ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹಕ್ಕುಗಳನ್ನು ಕೇಳಿದರು ಅಷ್ಟೇ ಹೊರತು ಮತ್ತಿನ್ಯಾವುದನ್ನು ಕೇಳಲಿಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನೊಳಗೆ ಇರಬೇಕು. ನಾವು ಓದಿರ್ತಕ್ಕಂಥವ್ರು ನಾವು ಅರಿತುಕೊಳ್ಬೇಕು. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಷ್ಟೆಲ್ಲ ನಡೆದಿದ್ರೂ ಕೂಡ ನಮಗೆ ಮಾಡಿರ್ತಕ್ಕಂಥ ಸಹಾಯ ಎಷ್ಟು ಜನಗಳಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ಅವತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ನಮಗೆ ಬೆನ್ನೆಲುಬಾಗಿ ನಿಂತು ಅಲ್ಲಿ ಬೇಕಾಗಿರ್ತಕ್ಕಂಥ ಕೋರ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಈ ನಮ್ಮ ಮುಖಂಡರು, ನಮ್ಮ ನಿರುಪಾದಿ ಅವರು ಇರ್ಬೋದು, ನಮ್ಮೂರಿನ CPM ಮುಖಂಡರು ಬಸವರಾಜ್ ಅವರು ಇರ್ಬೋದು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಇರ್ಬೋದು, ಅಲ್ಲಿ ಆ ಬೆಂಗಳೂರಲ್ಲಿ ಇರ್ತಕ್ಕಂಥ ಚಂದ್ರಪ್ಪ ಸರ್ ಇರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನು ಕರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಲಿಖಿತವಾದ ಪತ್ರಗಳನ್ನು ಕೊಟ್ಟಿದ್ದಾರೆ. ಇದು ಗೊತ್ತಾಗಬೇಕು ಜನಕ್ಕೆ. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ನಮ್ಮನ್ನು ಬಿಟ್ಟಿಲ್ಲ. ಅದಕ್ಕೆ ಇಲ್ಲಿ ಅಜ್ಜವ್ರ ಮಾತಿನಲ್ಲಿ ಹೇಳ್ಬೇಕಂದ್ರೆ, ನಾವು ಜಾಲಿಯ ಮರವಾಗಬಾರ್ದು. ಒಂದು ಜಾಲಿ ಮರ ಮತ್ತು ಒಂದು ಬಾಳೆ ಗಿಡ ಹಳದಂಡಿಗೆ ಹುಟ್ಟಿತ್ತಂತ, ಅದು ಅಂತಿತ್ತಂತ ಜಾಲಿ ಮರ. ನನ್ನಷ್ಟು ಗಟ್ಟಿ ಯಾರದಾರ? ದೊಡ್ಡದು ಮಳೆ ಬಂತು, ಆ ಮಳೆ ಬಂದಾಗ ದೊಡ್ಡದು ಪ್ರವಾಹ ಬಂತು, ಆ ಪ್ರವಾಹದಾಗ ಬೇರಿಗೆ ಬಂತು, ಆವಾಗ ಜಾಲಿ ಮರ ಉಳ್ಕೊಂಡು ಹೋಯ್ತು, ಬಾಳೆ ಗಿಡ ಬಗ್ಗಿ ಎದ್ದಿತ್ತು. ಅಂದರೆ ಇದ್ದಲ್ಲೇ ಇದ್ದು ಅವರು ಬಾಯಿ ಎದ್ದಿದ್ದಕ್ಕೆ ಅವರು ಬದುಕಿದರೆ ಹೊರತು ನಾನು ಅಂತಕ್ಕಂಥ ಒಂದು ಹಾಮ್ ಬಂದಾಗ ಅದು ಕೊಚ್ಕೊಂಡು ಹೋಗ್ತು ಜಾಲಿ ಗಿಡ. ಅದಕ್ಕೆ ಇದು ಅಜ್ಜವ್ರು ಹೇಳ್ತಕ್ಕಂಥ ಮಾತು ನಾನು ಹೇಳೋಕ್ಕೆ ಅಷ್ಟು ದೊಡ್ಡವನಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಅವರು ಬೆಂಬಲವಾಗಿ ನಿಂತಾರೆ. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡಿದೆ. ಇದು ಯಾರಿಗೆ ಗೊತ್ತಿಲ್ಲ, ನಮ್ಮ ಊರಲ್ಲಿ ಗೊತ್ತಿರೋದು ಇಬ್ಬರಿಗೆ ಮಾತ್ರ. ನಾವು ಅವ್ರ ಹತ್ರ ಹೋಗಿ ಮಾತನಾಡ್ತಿರ್ತಕ್ಕಂಥವ್ರು, ಅವರಲ್ಲಿ ಚರ್ಚೆ ಮಾಡಿರ್ತಕ್ಕಂಥವ್ರು, 8 ರಿಂದ 15 ದಿವಸ ಪ್ರತಿ ದಿವಸ ಅವರ ಸಂಪರ್ಕದಲ್ಲಿ ಇದ್ದಂಥವ್ರು ಇಬ್ಬರು ಇಲ್ಲೆಲ್ಲೇ ಇರ್ಬೇಕು. ನಮ್ಮ ಚಿಕ್ಕ ತಾತನವರು ನಮ್ಮೂರಲ್ಲಿ ಯಾವ ಮುಖಂಡರು ಕೂಡ ನಮ್ಮನ್ನು ಸಂಪರ್ಕ ಮಾಡಲಿಲ್ಲ. ಕಾರಣ ಏನಂದ್ರೆ ಅವ್ರ ಮನಸ್ಸಿನಲ್ಲಿ ಬೇರೆ ಭಾವನೆಗಳಿವೆ. ಆದ್ದರಿಂದ ಯಾರೇ ಇರಲಿ, ಏನೇ ಇರಲಿ, ಇನ್ನು ಮುಂದಿನ ದಿನಗಳಲ್ಲಿ ಇವನ್ ಯಾರವ ಅಂದ್ರೆ ಅವ ನಮ್ಮವ ಅಂತಕ್ಕಂಥ ಭಾವನೆಯನ್ನು ನಾವು ಮೂಡಿಸ್ಕೊಳ್ಬೇಕು. ಕಾರಣ ಏನಂದ್ರೆ ಇದು ಯತ್ಸುಖೇನ ನಮೋ ದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ನನ್ನ ಗುರುವರ್ಯನಾದಂಥ ಅಡವೇಶ ನಿರುಪಾದೀಶ್ವರರಲ್ಲಿ ಈ ಮರಕುಂಬಿ ಗ್ರಾಮದ ಈ ದುರ್ಗಾ ಮಾತೆ ಮತ್ತು ಎಲ್ಲ ಗ್ರಾಮದ ಎಲ್ಲ ದೇವಾನು ದೇವತೆಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ದುರ್ಗಾ ಜಾತ್ರೆಯ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಮರಕುಂಬಿ ಗ್ರಾಮದ
ಎಲ್ಲ ಸರ್ವ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರೇ, ದೂರದರ್ಶನ ಮಾಧ್ಯಮದವರೇ ಮತ್ತು ನಮ್ಮ ಪೊಲೀಸ್ ಇಲಾಖೆಯವರೇ, ಇವರೆಲ್ಲರೂ ಸೇರಿಕೊಂಡು ಈ ಒಂದು ಮರಕುಂಬಿ ಗ್ರಾಮದಲ್ಲಿ ಈ ಹಿಂದೆ ಆದಂಥ ಒಂದು ಘಟನೆಯನ್ನು ಮರೆತು ಹಂಗೆ ಇಟ್ಕೊಂಡು ಮೇಲೆ ಕೈ ಎತ್ತಿರ್ಕೊಂಡು ಸ್ವಲ್ಪ ಮೇಲೆ ರೈಟ್ ಸರ್. ಈ ಜಾತ್ರೆಯನ್ನ, ದುರ್ಗಾದೇವಿ ಜಾತ್ರೆಯನ್ನ ಗ್ರಾಮದ ಎಲ್ಲ ಸರ್ವಾಂಗ ಜನಾಂಗದವರು ಸೇರಿಕೊಂಡು ವಿಷಯವನ್ನು ತಿಳಿದು ಇವತ್ತಿನ ದಿವಸ ನಮ್ಮ ನಿರ್ಪಾದಿ ಇರ್ಬೋದು, ಬಸವರಾಜ್ ಇರ್ಬೋದು, ನಮ್ಮ ಮಡಿವಾಳವರು ಸಹ ಮಾತಾಡಿದ್ದಾರೆ. ಈಗ ಗ್ರಾಮದಲ್ಲಿ ಏನೋ ಒಂದು ದುಷ್ಟ ಶಕ್ತಿ ಬಂದು ನೆಲೆಸಿತ್ತು, ಅದು ಇವತ್ತಿಗೆ ಮುಕ್ತಿ ಆಯ್ತು ಅನ್ನುವಂಥ ಮಾತನ್ನು, ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವುದನ್ನು ತೋರಿಸಿಕೊಟ್ಟವ್ರು ಯಾರಾದರೂ ಇದ್ರೆ ನಮ್ಮ ಮರಕುಂಬಿ ಗ್ರಾಮದ ಸದ್ಭಕ್ತರನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಆ ನಿಟ್ಟಿನೊಳಗೆ ಈ ಗ್ರಾಮದಲ್ಲಿ ಈ ದುರ್ಗಾ ಜಾತ್ರೆ ಇರ್ಬೋದು, ಅನೇಕ ದೇವರುಗಳ ಜಾತ್ರೆ ಇರ್ಬೋದು, ಮದುವೆ ಮುಂಜಿ ಯಾವುದೇ ಥರ ಇಲ್ಲಿ ಕಾರ್ಯಕ್ರಮ ನಡೆದ್ರೆ ಒಬ್ಬರನ್ನೊಬ್ಬರು ಅರಿತು ಜಾತಿ ಮತ ಪಂಥ ಅನ್ನದೇ ಸರ್ವಾಂಗ ಸುಂದರವಾಗಿ ಒಬ್ಬರನ್ನೊಬ್ಬರು ಅರಿತು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರಿ ಅಂತಂದ್ರೆ ಆ ದಿನಕ್ಕೆ ಏನಾಗುತ್ತೆ ಅಂತಂದ್ರೆ ಮರಕುಂಬಿ ಗ್ರಾಮ ಪಾವನ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅದಕ್ಕಾಗಿ ಮನುಷ್ಯ ಒಂದೆರಡನ್ನ ನೆನಪಿಟ್ಕೊಳ್ಬೇಕು. ಜೀವನದಲ್ಲಿ ದೇವರು ಇದ್ದಾನೆ ಅನ್ನುವುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮರಣ ಐತಿ ಅನ್ನುವಂಥದ್ದನ್ನು ನಮ್ಮ ಜೀವನದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಅವೆರಡನ್ನ ಮರ್ತೀವಿ ಅಂತಂದ್ರೆ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನೋ ಒಂದು ಕೆಟ್ಟ ವಿಚಾರವನ್ನು ಮನಸ್ಸಿನಲ್ಲಿ ಎಲ್ಲರೂ ಆ ದುರ್ಗಾದೇವಿಯ ಪಾದಕ್ಕೆ ಹಾಕಿ ನಾವು ಮಾಡಿದಂಥ ಏನಾದರೂ ಕೆಟ್ಟ ಕಾರ್ಯಗಳಿದ್ರೆ ಆ ತಾಯಿಯ ಉಡಿಯಲ್ಲಿ ತುಂಬಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಸಾಮರಸ್ಯ ಜೀವನ, ಒಂದಾಗಿ ಬಾಳುವಂಥ ಜೀವನವನ್ನು ನಾವು ಕಲ್ತ್ಕೊಳ್ಬೇಕು. ನಿಮ್ಗೆ ಗೊತ್ತಿದೆ, ಹಿಂದೆ ಎಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದ್ದೀರಿ. ಆದ್ರೆ ಯಾರೋ ಮಾಡಿದ್ದಕ್ಕೆ ಯಾರೋ ಪ್ರಾಯಶ್ಚಿತ್ತ ಪಡಬಾರ್ದು. ಯಾಕಂದರೆ ಗ್ರಾಮಕ್ಕಾಗೈತೆ ಅಂದಮೇಲೆ ಗ್ರಾಮದವರೇ ಅದನ್ನು ಅರ್ಥಕೊಂಡು ನೀವು ನಡೆದಿದ್ದೆ ಆದರೆ ನೀವು ಒಂದು ಕ್ರಾಂತಿಯನ್ನು ಮಾಡಿದಂಗೆ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಈಗ ತಾನೇ ಹೇಳಿದರು, ಇವನ್ಯಾರವ ಅನ್ನುವ ಹಾಗೆ ಬಸವಣ್ಣನವರು ಹೇಳಿದ್ದಾರೆ. ಯಾರೂ ಬೇರೆ ಅಲ್ಲ, ಎಲ್ಲ ನಮ್ಮವರೇ. ಈ ನಮ್ಮ ಭಾರತ ಸಂಸ್ಕೃತಿ ಹೆಂಗೈತೆ ಅಂತಂದ್ರೆ ಮನುಷ್ಯ ಜೀವನ ಒಬ್ಬರನ್ನೊಬ್ಬರನ್ನು ಅರಿತುಕೊಂಡು ಬಾಳುವಂಥ ಜೀವನವನ್ನು ನಾವು ಕಲಿಬೇಕಾಗಿದೆ. ಯಾಕಂದರೆ ಇತಿಹಾಸದಲ್ಲಿ ಪುಟದಲ್ಲಿ ನೋಡ್ಕೊಂಡು ಬಂದ್ರೆ ಮಾನವ ಸಂಘ ಜೀವಿ ಅನ್ನುವಂಥದ್ದನ್ನು ಬರೆದಿದ್ದಾರೆ. ನಾವು ಏನಾಗೈತೆ ಅಂತಂದ್ರೆ ಯಾವುದೋ ಒಂದು ಬೇಡವಾದಂಥ ಒಬ್ಬರ ಕೆಡಕನ್ನು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೆದ್ವಿ ಅಂತಂದ್ರೆ ಇಂಥ ದುರ್ಘಟನೆ ನಡಿಬೇಕಾಗ್ತೈತೆ. ಅದಕ್ಕಾಗಿ ಇಂಥ ದುರ್ಘಟನೆಯನ್ನು ನಡೆದ ಹಾಗೆ ಈ ಗ್ರಾಮದ ಸದ್ಭಕ್ತರು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಅನೇಕ ಗುರು ಹಿರಿಯರಿದ್ದಾರೆ, ಅವ್ರ ಸಮ್ಮುಖದಲ್ಲಿ ಇಟ್ಕೊಂಡು ಈ ಗ್ರಾಮದಲ್ಲಿ ಈ ಒಂದು ದುರ್ಗಾದೇವಿಯ ಜಾತ್ರೆಯನ್ನು ಎಲ್ಲರೂ ಮನಸ್ಸಂತೋಷದಿಂದ ಆಚರಣೆ ಮಾಡಿದಿರಿ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವುದೇ ಒಂದು ಬರಗಾಲ ಬರೋದಿಲ್ಲ, ಯಾವುದೇ ಒಂದು ಕೆಟ್ಟ ವಿಚಾರಗಳು ಬರೋದಿಲ್ಲ. ಈ ಗ್ರಾಮ ಇತಿಹಾಸ ಪುಟದಲ್ಲಿ ಬರೆದಿಡುವಂಥ ಒಂದು ಗ್ರಾಮ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೀವಿ. ಶುಭ